everyone fine. ಸಿಟಿ ರವಿ ಬಂಧನಕ್ಕೆ ಆರ್ ಅಶೋಕ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಖಾನಾಪುರ ಠಾಣೆ ಒಳಗೆ ಬಿಡದೆ ಇದ್ದಕ್ಕೆ ಕೆಂಡಾಮಂಡಲರಾಗಿದ್ದಾರೆ. ನಾನು ಹೋಮ್ ಮಿನಿಸ್ಟರ್ ಆಗಿ ಕೆಲಸವನ್ನ ಮಾಡಿದ್ದೇನೆ, ಇದೆಲ್ಲವೂ ನಡೆಯೋದಿಲ್ಲ, ನೋಡ್ಕೊಳ್ತೇನೆ ನಿಮ್ಮನ್ನ ಅಂತ ಪೊಲೀಸ್ ಕಮಿಷನರ್ಗೆ ಬೆದರಿಸಿಬಿಟ್ಟಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್. ಮಾಡಿ ಅವರು ಮಂತ್ರಿಗಳು ಅವರು ಇವರೆಲ್ಲ ಗೊತ್ತಲ್ಲ ಎಷ್ಟು ಪವರ್ಫುಲ್ ಅಂತ ಗೊತ್ತಿದೆ. ಇವ್ರ ಅಪೋನೆಂಟು ಪವರ್ಫುಲ್ ಅಂತ ಗೊತ್ತಿದೆ. ಅವ್ರು ಯಾರ್ಯಾರ ಬೆಂಬಲ ಇದೆ ಎಲ್ಲ ಗೊತ್ತಿದೆ. ಅವ್ರನ್ನ ಎತ್ಕೊಂಡ್ಬಂದ್ರ ಇಲ್ಲಿ ಇಳಿದ್ಮೇಲೆ ಎತ್ಕೊಂಡ್ಬಂದ್ರ ನಾನೇ ಇದ್ನಲ್ಲ. ಅರೆಸ್ಟ್ ಮಾಡುವಾಗ ಮಾಡ್ತಾರೆ, ಎಲ್ಲ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅವರು, ಎಲ್ಲ ಪ್ಲಾನ್ ಎಲ್ಲರದು ಲೈವ್ ಅಪ್ಪ. ಎಲ್ಲ ಫೋನ್ ಮಾಡಿ ಅವರು ಮಂತ್ರಿಗಳು ಅವರು ಇವರೆಲ್ಲ ಗೊತ್ತಲ್ಲ ಎಷ್ಟು ಪವರ್ಫುಲ್ ಅಂತ ಗೊತ್ತಿದೆ. ಇವ್ರ ಅಪೋನೆಂಟು ಪವರ್ಫುಲ್ ಅಂತ ಗೊತ್ತಿದೆ. ಅವ್ರು ಯಾರ್ಯಾರ ಬೆಂಬಲ ಇದೆ ಎಲ್ಲ ಗೊತ್ತಿದೆ. ಎತ್ಕೊಂಡ್ಬಂದ್ರ ಇಲ್ಲಿ ಇಳಿದ್ಮೇಲೆ ಎತ್ಕೊಂಡ್ಬಂದ್ರ ನಾನೇ ಇದ್ನಲ್ಲ. ಅರೆಸ್ಟ್ ಮಾಡುವಾಗ ಮಾಡ್ತಾರೆ, ಎಲ್ಲ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅವರು, ಎಲ್ಲ ಪ್ಲಾನ್ ಎಲ್ಲರದು ಲೈವ್ ಅಪ್ಪ. ಆರ್ ಅಶೋಕ್ ಅವರ ಪ್ರತಿಕ್ರಿಯೆ ಇದು. ಎಲ್ಲ ಪ್ಲ್ಯಾನ್ ಮಾಡಿದ್ದಾರೆ ಅನ್ನುವಂಥ ವಿಚಾರವನ್ನು ಅವರು ಪ್ರಸ್ತಾಪಿಸ್ತಾ ಇದ್ದಾರೆ. ಎಲ್ಲವನ್ನು ನಾನು ನೋಡಿದ್ದೇನೆ ಅಂತ ಹೇಳಿದ್ದಾರೆ. ಅಲ್ಲಿ ಬೆಂಬಲಿಗರು ಅಂತ ಕಾಣಿಸುತ್ತೆ, ಅವ್ರು ಹೇಳ್ತಾ ಇದ್ರು ಎತ್ಕೊಂಡು ಬಂದರು ಅಂತ. ಹೌದು ನಾನು ನೋಡಿದ್ದೀನಿ ಅಂತ ಹೇಳಿದ್ದಾರೆ. ಇದು ಆರ್ ಅಶೋಕ್ ಅವರ ಪ್ರತಿಕ್ರಿಯೆ. ನೋಡಿ, ಸಿಟಿ ರವಿ ಅವರ ಬಂಧನದ ವಿಚಾರಕ್ಕೆ ಸಂಬಂಧಪಟ್ಟಂತೆಗೆ ಇದೀಗ ಕಾಂಗ್ರೆಸ್ನವರು ಸಮರ್ಥನೆಗೆ ಇಳಿದುಬಿಟ್ಟಿದ್ದಾರೆ. ನಾವು ಮಾಡಿದ ಕರೆಕ್ಟ್ ಇದೆ, ಆ ಥರದ್ದು ಪದ ಬಳಕೆಯನ್ನು ಮಾಡಬಾರ್ದಿತ್ತು, ಅದು ತಪ್ಪು, ಆ ಕಾರಣಕ್ಕಾಗಿ ಆ್ಯಕ್ಷನನ್ನು ತೆಗೆದುಕೊಂಡಿದ್ದೀವಿ ಅಂತ. ಇನ್ನೊಂದು ಕಡೆಯಲ್ಲಿ BJPಗರು ಇದು ರಾಜಕೀಯ ಷಡ್ಯಂತ್ರ, ಪ್ರೀ ಪ್ಲ್ಯಾನ್ಡ್ ಆಗಿ ಬೇಕು ಅಂತಲೇ ತುಂಬ ಪ್ಲ್ಯಾನ್ಡ್ ಆಗಿ ಮಾಡಿರುವಂಥ ಅರೆಸ್ಟ್ ಇದು. ನಾವು ಹೆಂಗೆ ಕಾನೂನು ಹೋರಾಟ ಮಾಡಬೇಕು ಅಂತ ನಮಗೆ ಗೊತ್ತಿದೆ ಅಂತ ವಕೀಲರನ್ನು ಕರೆದುಕೊಂಡಿಗೆ ಸ್ಟೇಷನ್ ಹತ್ರ ಹೋಗಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಸಿಟಿ ರವಿ ಅವರನ್ನು ಅಜ್ಞಾತ ಸ್ಥಳ ಕರ್ಕೊಂಡು ಹೋಗಲಾಗಿದೆ. ಇಲ್ಲಿವರೆಗೂ ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಬಿಟ್ಕೊಡ್ತಾ ಇಲ್ಲ. ಅದಕ್ಕಿಂತ ಮುಂಚಿತವಾಗಿ ಸುಮಾರು ಪ್ರದೇಶಗಳಲ್ಲಿ ಸುತ್ತಾಡಿಸಿದ್ದಾರೆ. ಸಿಟಿ ರವಿ ಅವರು ಕೂಡ ಆಕ್ರೋಶವನ್ನು ಹೊರಹಾಕಿದ್ದಾರೆ. ನೀವೆಲ್ಲ ಏನೋ ಪ್ಲ್ಯಾನ್ ಮಾಡಿದ್ದೀರಾ, ಪೊಲೀಸರು ಸೇರಿದಂತೆ, ಅದಕ್ಕೆ ನನ್ನ ಹೀಗೆಲ್ಲ ಸುತ್ತಿಸ್ತಾ ಇದ್ದೀರಾ, ಇದನ್ನು ನಾನು ಒಪ್ಕೊಳ್ಳಲ್ಲ, ಇದು ತಪ್ಪು ಅಂತ ನಡು ರಸ್ತೆಯಲ್ಲೇ ಕೂತು ಬಿಟ್ಟಿದ್ದಾರೆ. ಯಾರೂ ಇಲ್ಲದಂಥ ಪ್ರದೇಶ ಸೇರಿದಂತೆ ಬೇರೆ ಬೇರೆ ಭಾಗಗಳಲ್ಲಿ ನನ್ನನ್ನು ಕಾರಲ್ಲಿ ಸುತ್ತಾಡಿಸ್ತಾ ಇದ್ದೀರಾ. ಯಾಕೆ ಸುತ್ತಾಡಿಸ್ತಾ ಇದ್ದೀರಾ, ನಿಮ್ಮ ಉದ್ದೇಶ ಏನು ಮಾಡಬೇಕು ಅಂತ ಹೊರಟಿದ್ದೀರಾ ಅನ್ನುವಂಥ ಪ್ರಶ್ನೆಯನ್ನು ಸಿಟಿ ರವಿ ಅವರೇ ಮಾಡಿದ್ದಾರೆ. ಸೊ ಈ ಹೈ ಡ್ರಾಮಾ ಈ ತಕ್ಷಣಕ್ಕೆ ಮುಗಿಯುವ ಯಾವುದೇ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಇದು ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ. ಇನ್ನೊಂದು ಕಡೆಯಲ್ಲಿ ಚಿಕ್ಕಮಗಳೂರಲ್ಲೂ ಕೂಡ ಪ್ರತಿಭಟನೆಯನ್ನು ಮಾಡೋದಕ್ಕೆ ಬಂದ್ಗೆ ಕರೆಯನ್ನು ಕೊಟ್ಟಿದ್ದಾರೆ. ಹೀಗೆ ರಾಜ್ಯದ ಬೇರೆ ಬೇರೆ ಕಡೆಯಲ್ಲಿ BJPಗರು ಪ್ರತಿಭಟನೆಯನ್ನು ಮಾಡುವಂಥ ಸಾಧ್ಯತೆ ಇದೆ. ಇನ್ನೊಂದು ಕಡೆಯಲ್ಲಿ ಕಾಂಗ್ರೆಸ್ನವರು ನಾವೆಲ್ಲರೂ ಕೂಡ ಆ ಆಡಿಯೋವನ್ನು ಕೇಳಿಸ್ಕೊಂಡಿದ್ದೀವಿ. ಆ ಮಾತನ್ನು ಯಾರೇ ಆಡಿದ್ರು ಯಾವ ಹೆಣ್ಣುಮಕ್ಳು ಕೂಡ ಸಹಿಸ್ಕೊಳ್ಳೋದಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ನಿನ್ನೆ ಕಣ್ಣೀರು ಹಾಕ್ಬಿಟ್ರು. ನನ್ನನ್ನು ಎಲ್ಲರೂ ಗಟ್ಟಿಗಿತ್ತಿ ಅಂತ ಇದ್ರು, ಆದರೆ ನನಗೀಗ ತಡೆಯೋದಕ್ಕಾಗ್ತಾ ಇಲ್ಲ ಅಂತ ಕಣ್ಣೀರು ಹಾಕಿದ್ರು. ಬೇರೆ ಇನ್ನೇನೇ ಅಂದಿದ್ರು ಸಹಿಸ್ಕೋಬೋದಿತ್ತು, ಆದರೆ ಸಹಿಸಿಕೊಳ್ಳಲಾಗದ ಪದವನ್ನು ಬಳಕೆ ಮಾಡಿರುವಂಥದ್ದು ನನ್ನ ಮನಸ್ಸಿಗೂ ಕೂಡ ಘಾಸಿ ಆಗಿದೆ ಅನ್ನುವಂಥದ್ದನ್ನು ಅವ್ರು ಹೇಳ್ತಾ ಇದ್ರು. ಸೊ ನಿನ್ನೆ ರಾತ್ರಿ ನಡೆದಂಥ ಹೈಡ್ರಾಮಾಗಳನ್ನು ನೀವು ಆಲ್ರೆಡಿ ಗಮನಿಸಿದ್ದೀರಾ. ಇವತ್ತು ಬೆಳಗ್ಗೆ ಆ ಹೈಡ್ರಾಮಾಗಳಿಗೇನು ಅನ್ನೋದು ಸದ್ಯದ ಕುತೂಹಲ. BJPಗರು ಕೂಡ ಪಟ್ಟು ಹಿಡಿದಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಇವತ್ತು ಸಿಟಿ ರವಿ ಅವರನ್ನು ಜನಪ್ರತಿನಿಧಿ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ಬೆಂಗಳೂರಿಗೆ ಶಿಫ್ಟ್ ಮಾಡುವಂಥ ನಿಟ್ಟಿನಲ್ಲಿ ಕೂಡ ಪೊಲೀಸರು ತಯಾರಿ ಮಾಡಿಕೊಂಡಿದ್ರು. ಬಟ್ ಯಾವ ಮಾರ್ಗದಲ್ಲಿ ಕರ್ಕೊಂಡು ಬರ್ತಾರೆ, ಎಷ್ಟೊತ್ತಿಗೆ ಕರ್ಕೊಂಡು ಬರ್ತಾರೆ, ಎಷ್ಟೊತ್ತಿಗೆ ಕೋರ್ಟ್ ಮುಂದೆ ಹಾಜರುಪಡಿಸ್ತಾರೆ, ಮುಂದಿನ ಬೆಳವಣಿಗೆಗಳಿಗೇನು ಅನ್ನೋದು ಕುತೂಹಲ ಇದೆ. ಇದೇ ಟೈಮಿಂಗ್ಸಿಗೆ ಇದೇ ರೂಟಲ್ಲಿ ಬರ್ತಾರೆ ಅಂತಂದರೆ ಮತ್ತೆ ಭದ್ರತೆಯ ಸಮಸ್ಯೆ ಆಗುವಂಥ ಸಾಧ್ಯತೆಗಳಿಗಿರುತ್ತೆ. ಸೆಕ್ಯೂರಿಟಿ ಕೊಡಬೇಕಾಗತ್ತೆ ಅಲ್ಲ, ಆ ಕಾರಣಕ್ಕಾಗಿ. ಹಾಗಾಗಿ ಯಾವ ಗುಟ್ಟನ್ನು ಕೂಡ ಪೊಲೀಸರು ಬಿಟ್ಟು ಕೊಡ್ತಾ ಇಲ್ಲ. ಸೊ ಇವತ್ತಿನ ಬೆಳಗ್ಗೆ ಎಷ್ಟು ಗಂಟೆಗೆ ಬೆಂಗಳೂರಿಗೆ ಕರ್ಕೊಂಡು ಬರ್ತಾರೆ, ಜನಪ್ರತಿನಿಧಿಗಳ ಕೋರ್ಟ್ಗೆ ಎಷ್ಟೊತ್ತಿಗೆ ಹಾಜರುಪಡಿಸ್ತಾರೆ, ಅದಾದ ನಂತರದ ಬೆಳವಣಿಗೆಗಳಿಗೇನು, ಇದು ಸಹಜವಾಗಿ ಕುತೂಹಲಕ್ಕೆ ಕಾರಣವಾಗಿರೋದು. ಇನ್ನೊಂದು ಕಡೆಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲಿಗರು ಕೂಡ ನಿನ್ನೆ
ಸುವರ್ಣಸೌಧದ ಒಳಗಡೆನೆ ನುಗ್ಬಿಟ್ಟಿದ್ರು. ಸಿ ಟಿ ರವಿ ಅವ್ರ ಮೇಲೆ ಹಲ್ಲೆ ಮಾಡ್ತೀವಿ ಅಂತ ಹೇಳಿದ್ರು. ಇದೆಲ್ಲದರ ನಡುವೆ ಆರ್ ಅಶೋಕ್ ಅವರು ಒಂದು ಶಾಕಿಂಗ್ ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ. ಪಾರ್ಸಲ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟಿದ್ದಾರೆ. ಅಂದರೆ ಅಲ್ಲಿಗೆ ಜೀವ ಬೆದರಿಕೆ ಇದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಹಾಗಾಗಿ ಅವರೂ ಸಹ ಕಂಪ್ಲೇಂಟ್ ಕೊಟ್ಟಿರೋದ್ರಿಂದ ಆ ಕಡೆಯಿಂದ ಎಷ್ಟು ಜನನ ಅರೆಸ್ಟ್ ಮಾಡಿದ್ದಾರೆ ಅನ್ನೋದು ಪ್ರಶ್ನೆ. ಈಗ ಆಲ್ರೆಡಿ BJPಗರು ಕೇಳ್ತಿದ್ದಿದೆ ಅದು. ಈಗ ಇವ್ರನ್ನ ಅರೆಸ್ಟ್ ಮಾಡಿದ್ರ ಅಂತ ಅಂದಮೇಲೆ ಸುವರ್ಣಸೌಧದೊಳಗೆ ಗೂಂಡಾಗಿರಿ ಮಾಡೋದಕ್ಕೆ ಬಂದಿದ್ರಲ್ಲ ಅವ್ರುಗಳನ್ನು ಕೂಡ ಅರೆಸ್ಟ್ ಮಾಡಬೇಕಲ್ವಾ? ಎಷ್ಟು ಜನನ ಮಾಡಿದ್ದೀರಾ? ಒಬ್ರನ್ನ ಮಾಡಿದ್ದೀರಾ? ಇಬ್ರನ್ನ ಮಾಡಿದ್ದೀರಾ? ಮಾಡೇ ಇಲ್ವಾ? ಎಷ್ಟು ಜನನ ಮಾಡಿದ್ದೀರಾ? ಅದ್ರ ಬಗ್ಗೆ ಕೂಡ ಲೆಕ್ಕ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಹಾಗಾಗಿ ಈ ಒಂದು ವಿಚಾರ ಇದೆಯಲ್ಲ, ಈ ವಿಚಾರ ಸಹಜವಾಗಿ ಇದೀಗ ರಾಜಕೀಯದಲ್ಲಿ ಸಿಕ್ಕಾಪಟ್ಟೆ ಸಂಚಲನಕ್ಕೆ ಕಾರಣವಾಗಿದೆ. ಸಿ ಟಿ ರವಿ ಅವರಂತೂ ನಾನು ಆ ಥರ ಪದ ಬಳಕೆ ಮಾಡೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ನ ಮಹಿಳಾ ನಾಯಕಿಯರು ಉಮಾಶ್ರೀ ಸೇರಿದಂತೆ ಅನೇಕರು ಇಲ್ಲ ನಾವು ಕೇಳಿಸ್ಕೊಂಡಿದ್ದೀವಿ, ಸುಮಾರು 10 ಬಾರಿ ಆ ಪದ ಬಳಕೆ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಆಡಿಯೋ ರೆಕಾರ್ಡ್ ಕೂಡ ತೆಗೆದು ನೋಡಿದ್ದಾರೆ. ಹೀಗಿರಬೇಕಾದ್ರೆ ಅದನ್ನು ಮತ್ತೆ ಸುಳ್ಳು ಅಂತ ಹೆಂಗೆ ವಾದ ಮಾಡ್ತಾರೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸೊ ಈ ವಿಚಾರದಲ್ಲಿ ರಾಜಕೀಯವಾಗಿ ಅನೇಕ ನಾಯಕರುಗಳ ಇನ್ವಾಲ್ವ್ಮೆಂಟ್ ಇದೆ ಅನ್ನುವಂಥ ಆರೋಪವನ್ನು BJPಯ ನಾಯಕರುಗಳು ಮಾಡ್ತಾ ಇರುವಂಥದ್ದು. ಆರ್ ಅಶೋಕ್ ಅವರು ಸೇರಿದಂತೆ, ಯತ್ನಾಳ್ ಅವರು ಸೇರಿದಂತೆ BJPಯ ನಾಯಕರುಗಳು ರಾತ್ರಿಯ ಸಿ ಟಿ ರವಿ ಅವರನ್ನು ನೋಡೋದಕ್ಕೆ ಬಂದರು. ಸಿ ಟಿ ರವಿ ಅವರ ಹತ್ರ ಮಾತಾಡೋದಕ್ಕೆ ಅಂತ ಬಂದರು. ಪೊಲೀಸರು ಅವಕಾಶ ಕೊಡದೇ ಇದ್ದಾಗ ರಾಂಗ್ ಆದರು. ಅವ್ರುಗಳು ಕೂಡ ನಾವು ಹೋರಾಟವನ್ನು ಮಾಡ್ತೀವಿ, ಇದೆಲ್ಲ ಷಡ್ಯಂತ್ರ ಅಷ್ಟೇ, ಪಕ್ಕ ಪ್ಲ್ಯಾನ್ ಮಾಡ್ಕೊಂಡು ಮಾಡಿದ್ದಾರೆ, ಪೊಲೀಸ್ ಇಲಾಖೆ ಮೇಲೆ ಒತ್ತಡ ಹೇರ್ತಾ ಇದ್ದಾರೆ, ಅವ್ರದ್ದೇ ಸರ್ಕಾರ ಇರೋದ್ರಿಂದ ಪೊಲೀಸರು ಅವ್ರು ಹೇಳ್ದಂಗೆ ಕೇಳ್ತಾ ಇದ್ದಾರೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ಬಟ್ ಸತ್ಯಾನುಸತ್ಯತೆ ಏನು ಅನ್ನೋದು ಈಗ ಕೋರ್ಟ್ನ ಮುಂದೆ ಹಾಜರುಪಡಿಸಿದಾಗ ಹೌದು ಸದನದಲ್ಲಿ ಮಾತನಾಡಿದ್ರು ಅನ್ನೋದಕ್ಕೆ ಅಲ್ಲಿ ಎಲ್ಲವೂ ಕೂಡ ರೆಕಾರ್ಡ್ ಆಗುತ್ತೆ. ಅಲ್ಲಿ ಏನೇ ಮಾತಾಡಿದ್ರು, ಯಾರೇ ಮಾತಾಡಿದ್ರು, ಎಷ್ಟೊತ್ತೇ ಮಾತಾಡಿದ್ರು ಅದೆಲ್ಲವೂ ಕೂಡ ರೆಕಾರ್ಡ್ ಆಗುತ್ತೆ. ಕೋರ್ಟ್ಗೆ ಆ ರೆಕಾರ್ಡ್ ಆಡಿಯೋವನ್ನು ಸಬ್ಮಿಟ್ ಮಾಡಿದ್ರೆ ಸಮಸ್ಯೆ ಯಾರಿಗಾಗತ್ತೆ ಅನ್ನೋದು ಪ್ರಶ್ನೆ ಆಗುತ್ತೆ. ಯಾಕಂದರೆ ಇನ್ನೆಲ್ಲೋ ಮಾತಾಡಿದರೆ ಸುಳ್ಳು ಅಂತೆಲ್ಲ ಹೇಳಬಹುದಿತ್ತು, ಅಥವಾ ಸತ್ಯ ಅಂತಲೂ ಹೇಳಬಹುದಿತ್ತು. ಯಾರೇ ಸುಳ್ಳು ಹೇಳ್ತಾ ಇದ್ರು, ಯಾರೇ ಸತ್ಯ ಹೇಳ್ತಾ ಇದ್ರು, ನಿಜವಾಗ್ಲೂ ನಡೆದಿದ್ದೇನು ಅಂತ ಗೊತ್ತಾಗೋದಕ್ಕೆ ಆ ಆಡಿಯೋ ರೆಕಾರ್ಡ್ಗಳು ಸಿಕ್ಕಿಬಿಟ್ರೆ ಸಾಕು. ಇನ್ಯಾವುದೇ ರೀತಿಯಾದಂಥ ಸಮರ್ಥನೆಯ ಆರೋಪ ಇದ್ಯಾವುದನ್ನು ಮಾಡ್ಕೊಳ್ಳೋದಕ್ಕಾಗಲ್ಲ. ಹಾಗಾಗಿ ಈಗ ಕೋರ್ಟ್ನಲ್ಲಿ ಏನು ಬೆಳವಣಿಗೆ ಆಗತ್ತೆ ಅನ್ನೋದು ಸಹಜವಾಗಿಯೇ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ನೋಡಿ, ಚಳಿಗಾಲದ ಅಧಿವೇಶನ ಅಂತ ಅಂದಾಗ ಸಾಕಷ್ಟು ವಿಚಾರಗಳ ಪ್ರಸ್ತಾಪ ಆಗತ್ತೆ, ಚರ್ಚೆ ಆಗತ್ತೆ. ಇದೆಲ್ಲವನ್ನು ಕೂಡ ನಿರೀಕ್ಷೆ ಇಟ್ಕೊಂಡು ರಾಜ್ಯದ ಜನತೆ ಕಾಯ್ತಾ ಇದ್ರು. ಆದರೆ ಈ ಹೈಡ್ರಾಮಾ ಇದೆಯಲ್ಲ, ಈ ಹೈಡ್ರಾಮಾವನ್ನು ಯಾರೂ ಗೆಸ್ ಕೂಡ ಮಾಡಿರಲಿಲ್ಲ. ಕೊನೆಯ ದಿನ ಇಷ್ಟರ ಮಟ್ಟಿಗೆ ಹೈಡ್ರಾಮಾ ಆಗತ್ತೆ. ಸಿ ಟಿ ರವಿ ಅವರು ಅರೆಸ್ಟ್ ಆಗ್ತಾರೆ, BJP ನಾಯಕರು ಧರಣಿ ಕೂರ್ತಾರೆ, ಕಾಂಗ್ರೆಸ್ನ ನಾಯಕರು ಮಾತನಾಡ್ತಾರೆ ಅಂತ ಯಾರೂ ಊಹಿಸಿರಲಿಲ್ಲ. ಆ ಥರದೊಂದು ಘಟನೆ ಆಗಿ ಹೋಗಿದೆ. ಸೊ ಇದೀಗ ಸಿ ಟಿ ರವಿ ಅವರು ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಪೊಲೀಸರು ಬಿಟ್ಕೊಡ್ತಾ ಇಲ್ಲ. ಯಾಕಂದರೆ ಭದ್ರತೆಯು ಕೂಡ ಇಲ್ಲಿ ಬಹಳ ಮುಖ್ಯ ಆಗುತ್ತೆ. ಈಗ ನಿನ್ನೆ ರಾತ್ರಿಯೇ ಪೊಲೀಸ್ ಠಾಣೆಗಳ ಮುಂದೆ ಎಷ್ಟರ ಮಟ್ಟಿಗೆ ಹೈಡ್ರಾಮಾ ಆಗಿತ್ತು ಅನ್ನುವಂಥ ವಿಜುವಲ್ಸನ್ನು ನೀವು ನೋಡ್ತಾ ಇದ್ದೀರಾ. ಒಮ್ಮೆಲೆ ಎಲ್ಲ ಬಂದುಬಿಟ್ರು, ಅವ್ರನ್ನ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಈಗ ಟೈಟ್ ಸೆಕ್ಯೂರಿಟಿ ಆಗಬೇಕು ಅಂತ ಪೊಲೀಸರನ್ನೆಲ್ಲ ನಿಯೋಜನೆ ಮಾಡಿದ್ದಾರೆ. ಬಟ್ ಏನಾದರೂ ಪರಿಸ್ಥಿತಿ ಕೈ ಮೀರಿ ಹೋದರೆ ಸಮಸ್ಯೆ ಆಗುತ್ತೆ. ಆ ಕಾರಣಕ್ಕಾಗಿ ಸಿ ಟಿ ರವಿ ಅವರನ್ನು ಒಂದು ಸ್ಥಳದಲ್ಲಿ ಇರಿಸೋದಾಗಿರ್ಬೋದು, ಅಥವಾ ಇಂತಲ್ಲಿಗೆ ಕರ್ಕೊಂಡು ಹೋಗ್ತಿದ್ದೀವಿ ಅನ್ನುವಂಥ ಮಾಹಿತಿ ಸೋರಿಕೆ ಆಗೋದಾಗಿರ್ಬೋದು. ಈ ಥರ ಏನಾದರೂ ಆಗ್ಬಿಡ್ತು ಅಂತಂದರೆ ನಮಗೆ ಭದ್ರತೆಯ ಸಮಸ್ಯೆ ಆಗ್ಬೋದು, ಸೆಕ್ಯೂರಿಟಿಯ ಸಮಸ್ಯೆ ಆಗಬಹುದು ಅನ್ನುವಂಥ ಕಾರಣಕ್ಕೂ ಏನೋ ಗೊತ್ತಿಲ್ಲ. ಪೊಲೀಸರಂತೂ ನಿನ್ನೆ ರಾತ್ರಿ ಎಲ್ಲ ಸುತ್ತಾಡಿಸ್ಬಿಟ್ಟಿದ್ದಾರೆ. ಯಾವ ಜಾಗಕ್ಕೆ ಕರ್ಕೊಂಡು ಹೋಗೋಕ್ಕೆ ಸಾಧ್ಯನೋ ಆ ಎಲ್ಲ ಜಾಗಕ್ಕೂ ಪೊಲೀಸ್ ವೆಹಿಕಲ್ಸ್ನಲ್ಲೇ ಸುತ್ತಾಡಿದ್ದಾರೆ. ಇದು ಸಿ ಟಿ ರವಿ ಅವರ ಆಕ್ರೋಶಕ್ಕೆ ಮತ್ತು BJPಗರ ಆಕ್ರೋಶಕ್ಕೂ ಕೂಡ ಕಾರಣವಾಗಿದೆ. ಈ ರೀತಿಯಾಗಿ ಸುತ್ತಾಡಿಸಿದ್ದು ತಪ್ಪು, ಯಾಕೆ ಸುತ್ತಾಡಿಸ್ತಾ ಇದ್ದೀರಾ? ನನಗೇನಾದರೂ ಆಯಿತು ಅಂತಂದರೆ ಅದಕ್ಕೆ ಈ ಸರ್ಕಾರವೇ ನೇರವಾದಂಥ ಹೊಣೆ, ನನಗೇನಾದರೂ ಹೆಚ್ಚು ಕಮ್ಮಿ ಆಯಿತು ಅಂತಂದರೆ ಅದಕ್ಕೆ ಪೊಲೀಸರೇ ಹೊಣೆ. ಈ ರೀತಿ ನೀವು ಒಂದು ಕಡೆ ಇಲ್ಲದೇ ಎಲ್ಲ ಕಡೆ ಸುತ್ತಾಡಿಸ್ತಿರೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಸಿ ಟಿ ರವಿ ಅವರ ಪ್ರಶ್ನೆ ಕೂಡ ಆಗಿದೆ. ಸೊ ಇವತ್ತಿನ ಬೆಳವಣಿಗೆ, ಇವತ್ತಿನ ಭದ್ರತೆ ಇವೆಲ್ಲವೂ ಕೂಡ ಬಹಳ ಮುಖ್ಯ ಆಗುತ್ತೆ. ನೀವು ಖಾನಾಪುರದಿಂದ ಎಲ್ಲ ಸುತ್ಕೊಂಡ್ಬಂದ್ರಿ ನೀವು? ನನಗೆ ನನ್ನನ್ನು ಇಲ್ಲಿಗೆ ಯಾಕೆ ಕರ್ಕೊಂಡ್ಬಂದ್ರಿ? ನೀವು ನನ್ನನ್ನು ಇಲ್ಲಿಗೆ ಯಾಕೆ ಕರ್ಕೊಂಡ್ಬಂದ್ರಿ? ನನ್ನನ್ನ ನಿಮ್ಮ ಉದ್ದೇಶ ಮರ್ಡರ್ ಮಾಡಕ್ಕೆ
ನನ್ನ ಮರ್ಡರ್ ಮಾಡಕ್ಕೆ ನೀವು ಉದ್ದೇಶ ಮಾಡಿದ್ರು. ನನ್ನನ್ನು ಮರ್ಡರ್ ಮಾಡಕ್ಕೆ ಮಾಡಿದಿರಿ. ಇಲ್ಲ ಅಂದ್ರೆ ಯಾಕೆ ಸುತ್ತಿಸ್ತಾ ಇದೀರಿ? 11 ಗಂಟೆಯಿಂದ ನೀವು ಖಾನಾಪುರದಿಂದ ಎಲ್ಲೆಲ್ಲಿ ಸುತ್ಕೊಂಡ್ ಬಂದ್ರಿ ನೀವು? ಯಾಕೆ ಸುತ್ತಿಸ್ತಾ ಇದೀರಿ ನನ್ನನ್ನ? ನನಗೆ ಇಂಜುರಿ ಆದ್ಮೇಲೆ 3 ಗಂಟೆ ಮೇಲೆ ನೀವು ಕಡಿ ತಗೊಂಡಿಲ್ಲ ನನ್ನ ಕೊಲೆ ಮಾಡಕ್ ಮಾಡಿದ್ರಿ. ನೀವು ಕೊಲೆ ಮಾಡೋ ಸತ್ಯ ನಡೆಸಿದ್ರಿ. ಯಾರು ನಿಮ್ಗೆ ಅರ್ಥ ಕೊಟ್ಟು ನಿಂತಿಲ್ಲಿ? ನೀವು ಖಾನಾಪುರದಿಂದ ಎಲ್ಲೆಲ್ಲಿ ಸುತ್ಕೊಂಡ್ ಬಂದ್ರಿ ನೀವು? ಯಾಕೆ ಸುತ್ತಿಸ್ತಾ ಇದೀರಿ ನನ್ನನ್ನ? ನನ್ನನ್ನು ಇಲ್ಲಿಗೆ ಯಾಕೆ ಕರ್ಕೊಂಡ್ ಬಂದ್ರಿ? ನೀವು ನನ್ನನ್ನು ಇಲ್ಲಿಗೆ ಯಾಕೆ ಕರ್ಕೊಂಡ್ ಬಂದ್ರಿ? ನನ್ನನ್ನ ನಿಮ್ಮ ಉದ್ದೇಶ ಮರ್ಡರ್ ಮಾಡಕ್ಕೆ, ನನ್ನ ಮರ್ಡರ್ ಮಾಡಕ್ಕೆ ನೀವು ಉದ್ದೇಶ ಮಾಡಿದ್ರು.